ಸ್ವಚ್ಛ ಗ್ರಾಮ ಅಂತಂದು ಇಡೀ ಸರ್ಕಾರಕ್ಕೆ ಗೊತ್ತೈತಿ. ಇಷ್ಟೊಂದೆಲ್ಲ ಚಪಾಟಿ ಹಾಕ್ಬೇಡ್ರಮ್ಮ, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಮ್ಮ, ಕಸ ತಗೊಂಡು ನಿಮಗೆ ಕಸ ತೊಟ್ಟಿ ಅಂತ ಮಾಡಿದಾರೆ ತಾನೆ. ನೀವು ಕಸಗಳು ನಿಮ್ಮ ಒಣ ಕಸ ಹಸಿ ಕಸ ಅಂತ ಒಂದು ಅದೇ ಗತಲೆ ಮಾಡಿದ್ದಾರೆ. ನಾನು ಅದನ್ನೇ ನಾಳೆ ದಂಡ ಹಾಕಕ್ಕೆ ಹೇಳ್ತೀನಿ. ಈಗ ನಿಮ್ಮನ್ನು 30 ರೂಪಾಯಿ ಕಟ್ಟಿಸ್ಕೊಂತದಾರೆ ತಾನೆ. ಯಾವ ಉದ್ದೇಶ ಕಟ್ಟಿಸ್ಕೊಂತದಾರೆ? ಅಲ್ಲ, ನಾನು ನಿನ್ನ ಮಾತಿನ ಪ್ರಕಾರ ಹೇಳ್ತದೆ 30 ರೂಪಾಯಿ ಮನೆಗೆ ಕಟ್ಟಬೇಕು ಅಂತ ನಿಮ್ಗೆ ಕಾನೂನು ಐತಲ್ವಾ? ಅನ್ಯಾಯವಾಗಿ ಯಾಕೆ 30 ರೂಪಾಯಿ ಕಟ್ತೀರಾ? ಒಂದು ಚೀಲಕ್ಕೆ ಹಾಕಿಕ್ರಿ, ಇಕ್ಕಿ ನೀವು ಒಯ್ಲಿಲ್ಲ ಅಂದ್ರೆ ನಾನು ಅವ್ರ ಮೇಲೆ ದಂಡ ಹಾಕ್ತೀನಿ. ಆಯ್ತೇನಮ್ಮ? ತಪ್ಪಾದ ದಿವಸ ನಾನು ಕರೀರಿ. ಸುಮ್ಮನೆ ನಿಮ್ಗೆ ಇದ್ರ ಗ್ರಾಮ ನೀವೇ ಕೆಡಿಸ್ಕೊಳೋರು. ಅರ್ಥ ಮಾಡ್ಕೊಳ್ರಿ. ಬೇರೆಯವರಲ್ಲ. ನಿಮ್ಮ ಮಕ್ಳಿಗೆ ಸೊಳ್ಳೆ ಪಳ್ಳೆ ಕಡಿಯೋ ಕಾಯಿಲೆ ಬರೋದು ಯಾವ್ದು? ಆಸ್ಪತ್ರೆಗೆ ಯಾಕೆ ಇರ್ತೀರ ಅಷ್ಟೊಂದು ದುಡ್ಡು? ಹೇಳಿ ಕಸ ಹಸಿ ಕಸ ಒಂದು ಮನೆಗೆ 30 ರೂಪಾಯಿ. ಹೂನಮ್ಮ, ಕಸ ತಗೊಂಡ್ ಹೋಗ್ಲಿದ್ರೆ ಪಂಚಾಯತಿ ನಾವು ದಂಡ ಹಾಕೋಣ. ನಿಮ್ದು ಏನಾರ ಫಸ್ಟ್ ನೀವು ಮನೆಯಿಂದ ಪಾಲಿಸ್ರಿ. ನಿಮ್ಮ ಮನೆ, ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಸೊಸೆರಾಗಿರ್ಬೋದು. ಅದನ್ನೇ ನಾನು ಹೇಳೋದು. ಒಣ ಕಸ ಹಸಿ ಕಸ ಅಂತಂದೇ ನಿಮಗೇನು ಬಾಕೆಟ್ಗಳು ಕೊಟ್ಟಿದಾರಲ್ಲ, ಆ ಬಾಕೆಟ್ ಯೂಸ್ ಮಾಡ್ರಿ. ಆ ಬಾಕೆಟ್ಗಳು ತುಂಬ್ತು ಅಂದ್ರೆ ಒಂದು ಚೀಲಕ್ಕೆ ಹಾಕಿಡ್ರಿ. ದಿನ ಬೆಳಿಗ್ಗೆ ಬರ್ತಾ ಇರ್ತಾರೆ ಗಾಡಿ, ಆ ಗಾಡಿಗೆ ಹಾಕ್ರಿ. ತಗೊಂಡೋಗ್ಲಿಲ್ಲ ಅಂದ್ರೆ ನೀವು ಅವ್ರಿಗೆ ದಂಡ ಹಾಕ್ರಿ. ನೀವು ಕಲ್ಸ್ಬೇಕವ್ರಿ ಪಾಠನ. ಪಂಚಾಯತ್ ನಿಮಗ್ ಕಲ್ಸೋ ಪಾಠ ಅಲ್ಲ, ನೀವು ಅವ್ರಿಗೆ ಕಲ್ಸ್ಬೇಕು ಪಾಠನ. ಅಕ್ಕತ ಆಗಲ್ಲ. ನನಗೇನಂದಾರ ನಿಮ್ಗೇನಂದಾರ, ಒಳಗೊಂದು ಹೊರಗೊಂದು ಬಿಟ್ರೆ ನಿಮ್ಮ ಡೈರೆಕ್ಟ್ ಮಾತು ಬಿಡ್ಲಿ. ನಿಮ್ಮ ಮನೆಗೆ ನಿಮ್ ಗ್ರಾಮ, ನಿಮ್ ಬಾಗ್ಲು ನೀವೇ ಸ್ವಚ್ಛ ಮಾಡ್ಕೋಬೇಕು. ಈ ಕಸ ನೋಡಿದ್ರೆ ಇಂತ ಚಪಾಟಿ ಹೆಂಗ್ ತೆಗಿಬೇಕು ಹೇಳಿ ಲೇಬರ್? ಅಲ್ಲ, ಅವರು ಕೂಡ ಏನಾರ ಕಾಯಿಲೆ ಬಂದ್ರೆ ಅದಕ್ಕೆ ಹೊಣೆ ಯಾರು? ನೀವೇನ ಸೇಫ್ ಆಗಿ ಒಂದು ಗ್ಲೋಜ್ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ ಇದಕ್ಕೆ. ಆ ಲೆಕ್ಕಾಚಾರದಾಗ ಆದ್ರೆ ಒಂದ್ ಪಂಚಾಯತಿಗೆ 30 ರೂಪಾಯಿ ತಗಂತಾರ ಒಂದ್ ಮನೆಗೆ.